ವೆಲ್ಕಮ್ ಟು ದ ಮೈ ಚಾನಲ್. ನಾನಿವತ್ತು ರವೆ ಪಕೋಡ ಮಾಡ್ತಾಯಿದ್ದೀನಿ. ಮದುವೆ ಮನೇಲಿ ಮಾಡ್ತಾರಲ್ಲ ಅದು ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ರವೆ ಒಂದು ಬೌಲ್ ತಗೊಳ್ಳಿ, ಚಿಕ್ಕ ಬೌಲಲ್ಲಿ ತಗೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಬೌಲು ಮೈದಾ ಹಾಕ್ಕೊಳ್ಳಿ. ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಸ್ಲಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ಕಲರ್ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಳ್ಳಿ ಎರಡೂ. ಮತ್ತು ನೋಡಿ ಕಡಲೆ ಬೀಜ ಹುರ್ಕೊಂಡಿದ್ದೆ, ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊಂಡೆ. ಒಂದು ರೌಂಡು ತರಿಯಾಗಿರಬೇಕು ಜಾಸ್ತಿ. ನೋಡಿ ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹಚ್ಕೋಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕ್ಕೊಳ್ಳಿ ಒಂಚೂರು. ಹಾಕ್ಕೊಂಡು ಎಲ್ಲ ನೋಡಿ ಹಾಕ್ಕೊಂಡಿದ್ದಾದಮೇಲೆ ಕಡಲೆ ಬೀಜ ತಗೊಳ್ಳಿ, ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ವ ಅದು ಹಾಕ್ಕೊಂಡು, ಮತ್ತು ಮೈದಾ ರವೆ ಹುರಿದಿಟ್ಕೊಂಡಿದ್ರಲ್ವ ಅದು ಹಾಕಿದಾದ್ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಾದ್ಮೇಲೆ ಖಾರದ ಪುಡಿ ನೋಡಿ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮೆಣಸಿನ್ಕಾಯಿ ಮೊದಲೇ ಹಾಕಿರ್ತೀರಲ್ವ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಏನು ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ, ನೋಡಿಕೊಂಡು ಕಲಿಸ್ಕೊಳ್ಳಿ. ಎಣ್ಣೆ ನೋಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಅಂಟಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ನೀರು ಹಾಕ್ಕೊಳ್ಳಿ, ತೇವ ಆಗೋಷ್ಟು ಕೈ ಅಷ್ಟೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಎಲ್ಲ ಒಂದಕ್ಕೊಂದು ಅಂಟಬೇಕು, ಮಿಕ್ಸ್ ಆಗಬೇಕು, ಚೆಂದ ಮಿಕ್ಸ್ ಆಗಬೇಕು. ಹಾಗಂತ ಮಿಕ್ಸಿಗೆ ಹಾಕ್ಬಿಟ್ಟಿರಿ, ಕೈಯಲ್ಲೇ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇಟ್ಟಿದ್ದಾದಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಹಾಕ್ಕೊಳ್ಳಿ. ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಬೇಕು, ಒಂದಕ್ಕೊಂದು ಅಂಟಬಾರ್ದು, ನೀಟಾಗಿ ಹಾಕ್ಕೊಳ್ಳಿ ನೋಡಿಕೊಂಡು. ನೋಡಿ ಎಷ್ಟು ಚೆಂದ ಬಂದಿದೆ. ಮದುವೆ ಮನೆಯಲ್ಲಿ ಮಾಡ್ತಾರಲ್ವ ರವೆ ಪಕೋಡ, ತುಂಬ ಚೆನ್ನಾಗಿರುತ್ತೆ. ಈಗಲೂ ಮನೆಯಲ್ಲಿ ಯಾರಾದರೂ ಮದುವೆಗೆ ಹೋದರೆ ತರ್ತಾರೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳು. ಅವ್ರು ಅಲ್ಲಿ ತಿನ್ನೋದೇ ಇಲ್ಲ, ಮನೆಗೆ ತಂದು ತಿಂತಾರೆ, ಮಕ್ಳಿಗೆ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆ ಥರ ರವೆ ಪಕೋಡ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಆ ಥರ ಕಲರ್ ಚೇಂಜ್ ಆಗಬೇಕು. ನೋಡಿ ಎಷ್ಟು ಚೆಂದ ಬಂದಿದೆ. ಯಾರಿಗೆಲ್ಲ ಮದುವೆ ಮನೆ ರವೆ ಪಕೋಡ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇಷ್ಟ ಆದರೆ ನೀವು ಮಾಡಿ ತಿನ್ನಿ. ಮಳೆಗಾಲಕ್ಕೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಳ್ಳಿ, ತಿನ್ನಿ. ಯಾರಿಗೆಲ್ಲ ರವೆ ಪಕೋಡ ಬೇಕೋ ಬನ್ನಿ, ಬಂದು ತಿನ್ಕೊಂಡೋಗಿ. ನೋಡಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ರವೆ ಪಕೋಡ ಮದುವೆ ಮನೆದು ಬೇಕೋ ಬನ್ನಿ, ಬಂದು ತಿನ್ಕೊಂಡು ಹೋಗಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.